ಈಗ ಎಲ್ಲಿಂದ ಶುರು ಮಾಡ್ಲಣ? ಎಲ್ಲಿಂದ ಲೆಕ್ಕ ತಗೊಳ್ಳಿ ಈಗ ಹೇಳ್ರಿ. ನಾನು ಈಗಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನಾನೇ ಹೇಳ್ತೀನಿ. ಈಗ ಅವ್ರ ಗಂಡಸು ಅವ್ರಂದ್ರು ಗಾಂಡುಗಿರಿ ಅಂತ ಅಂದ್ಬಿಟ್ಟು, ಈಗ ಅವ್ರ ಗಂಡಸು ಅವ್ರು ಬಿಡ್ಲಿ, ಈಗ ಗಂಡಸಾಗಿದ್ರೆ ಅದನ್ನ ಬಿಡ್ಲಿ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 12 ಜನರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದೀಗ ಆ ವಿಜುವಲ್ಸ್ ಇರೋದು ಸ್ಟೋನಿ ಗ್ರೂಪ್ ನಲ್ಲಿ ಶನಿವಾರ ಮಧ್ಯರಾತ್ರಿ ಅವರು ಪಾರ್ಟಿಯನ್ನ ಮಾಡ್ತಾರೆ. ಪಾರ್ಟಿಯಲ್ಲಿ ಕುಡ್ಕೊಂಡು ಅದಾದ ನಂತರ ಮಿಡ್ ನೈಟ್ ಒಂದು 3:30ಕ್ಕೆ ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ವಿಚಾರಣೆಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರುವಂತದ್ದು. ಸೊ ಎಲ್ಲಾ ಅಭಿಮಾನಿಗಳೆಲ್ಲ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ತಗಲಾಕೊಂಡಿರೋದು ಆಲ್ಮೋಸ್ಟ್ ಖಾತ್ರಿಯಾಗಿದೆ. ಆತ ಜೈಲಿಗೆ ಹೋಗೋದು ಕೂಡ ನಿಶ್ಚಿತ ಆಗಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೊಲೆನೇ ಮಾಡಲಿಲ್ಲ, ನನಗೆ ಇದಕ್ಕೆ ಸಂಬಂಧನೇ ಇಲ್ಲ, ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಸ್ವಾಮಿಯನ್ನು ಹೆದರಿಸಿ ಬೆದರಿಸಿ ಅಂತ ನಮ್ಮ ಹುಡುಗರಿಗೆ ಹೇಳಿದ್ದು ಹೌದು. ಆದರೆ ಅವರು ಕೊಲೆ ಮಾಡಿಬಿಟ್ಟಿದ್ದಾರೆ, ಅದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ದರ್ಶನ್ ಹೇಳಿಕೆ ಕೊಡ್ತಾ ಇದ್ರು ಕೂಡ ಜೂನ್ 9ನೇ ತಾರೀಕು ಕೊಲೆಯಾದ ದಿನ ಬೆಳಗಿನ ಜಾವ 3 ಗಂಟೆಗೆ ದರ್ಶನ್ ಅವರ ಜೀಪು, ದರ್ಶನ್ ಯಾವಾಗಲೂ ಓಡಿಸ್ತಾರಲ್ಲ ಜೀಪ್, ಅದು ಆ ಜೀಪು ಆ ಶೆಡ್ ಕಡೆ ಹೋಗಿರುವಂಥ CCTV ಫುಟೇಜ್ಗಳು ಸಿಕ್ಕಿದೆ. ಆ ಶೆಡ್ನಲ್ಲೂ ಕೂಡ, ಅಂದರೆ ಶೆಡ್ನ ಸುತ್ತಮುತ್ತ ಶೆಡ್ ವ್ಯಾಪ್ತಿಯಲ್ಲಿ CCTV ಫುಟೇಜ್ಗಳೆಲ್ಲ ಇದ್ದಾವೆ. ಅದು ಈಗಾಗಲೇ ಪೊಲೀಸರು ಸಿಕ್ಕಿರುತ್ತೆ. ಪೊಲೀಸರು ಸೂಕ್ತ ಸಾಕ್ಷಿಗಳನ್ನು ಆಧರಿಸಿ ದರ್ಶನ್ ಅವರನ್ನ ವಶಕ್ಕೆ ತಗೊಂಡಿದ್ದಾರೆ. ಎನ್ಕ್ವೈರಿ ಆಗುತ್ತೆ. ಇಲ್ಲಿ ಅಭಿಮಾನದ ಕೊಲೆ, ಈ ಅಭಿಮಾನದ ಕೊಲೆ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಈ ಅಭಿಮಾನಿಗಳು ಅದಾಗಲೇ ದರ್ಶನ್ಗೆ ಅರೆಸ್ಟ್ ಮಾಡಿದ್ಮೇಲೆ ಬೋರಿಂಗ್ ಆಸ್ಪತ್ರೆ ಥರ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ, ಪೊಲೀಸ್ ಸ್ಟೇಷನಲ್ಲಿ ಎನ್ಕ್ವೈರಿ ಮಾಡ್ತಾ ಇರಬೇಕಾದ್ರೆ, ಅವ್ರನ್ನ ಕರ್ಕೊಂಡು ಬಂದ ಜಾಗ, ಹೋಗಿರೋ ಜಾಗ ಎಲ್ಲ ಕಡೆ ಒಂದಿಷ್ಟು ಡಿ ಬಾಸ್, ಜೈ ಬಾಸ್, ಡಿ ಬಾಸ್ ಅಂತ ಅಭಿಮಾನವನ್ನು ಮೆರೀತಿದ್ದಾರೆ. ಅವರ ಅಭಿಮಾನ, ಅವರ ಆರಾಧನೆ, ಅದನ್ನೆಲ್ಲ ನಾವು ಗೌರವಿಸಲೇಬೇಕು. ಯಾವುದೇ ಕಾರಣಕ್ಕೂ ಅವರ ಅಭಿಮಾನವನ್ನು ಪ್ರಶ್ನಿಸೋಕ್ಕೆ ಹೋಗಲೇಬಾರ್ದು. ಆದರೆ ಸಮಯ ಸಂದರ್ಭ, ನಮ್ಮ ಅಭಿಮಾನದ ಒಬ್ಬ ವ್ಯಕ್ತಿ, ನಮ್ಮ ಅಭಿಮಾನದ ಒಬ್ಬ ನಟ ಈಗ ತಗಲಾಕೊಂಡಿರೋದು ಒಂದು ಕೊಲೆ ಕೇಸ್ನಲ್ಲಿ, ಯಾವುದೋ ಬೀದಿ ಜಗಳ ರಂಪಾಟಗಳಲ್ಲ, ಕೊಲೆ ಕೇಸಿನಲ್ಲಿ, ಮರ್ಡರ್ ಕೇಸ್. ಒಬ್ಬನ ಜೀವ ಹೋಗಿದೆ. ನನ್ನ ಸಂವಿಧಾನದ ಪ್ರಕಾರ, ನನ್ನ ಕಾನೂನಿನ ಪ್ರಕಾರ ಅದು 302, 16 ವರ್ಷ ಜೈಲಿನಲ್ಲಿ ಇರಲೇಬೇಕಾದ, ಕೊಳೆಯಲೇಬೇಕಾದ ಪ್ರಕರಣ ಅದು. ಅದಾಗಲೇ ರೇಣುಕಾ ಸ್ವಾಮಿಯ ಕುಟುಂಬದವರು CBIಗೆ ವಹಿಸಬೇಕು, ಯಾವುದೇ ಕಾರಣಕ್ಕೂ ಪ್ರಭಾವ ಇಲ್ಲಿ ಕೆಲಸ ಮಾಡಬಾರ್ದು ಅಂಥೇಳಿ ಅದಾಗಲೇ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅವ್ರು ಶುರು ಮಾಡಿದ್ದಾರೆ. ಈ ತಿಂಗಳು 28ಕ್ಕೆ ಒಂದು ವರ್ಷ ಇತ್ತು. ಮಾಡ್ತಾರಂದ್ರೆ ಅವ್ರಿಗೆ ಹೆಂಡತಿ ಮಕ್ಕಳಿಗೆ ಹೆಂಡತಿ ಮಾಡಿದ್ರು. ಬರ್ತಾರಂತೆ ಆಸೆ ಪಟ್ಟೆ. ಈ ಅನಾಪರದೇಶಿ ಮಗನ ಕೊಲೆ ಮಾಡಿದ್ದಾರೆ. ಅವನು ಉದ್ಧಾರ ಆಗ್ತಾರ? ಅವನಿಗೆ ನ್ಯಾಯ ಸಿಗುತ್ತೆ ಮೇಲೆ? ಹೀಗಿರ್ಬೇಕಾದ್ರೆ ಅಭಿಮಾನಿಗಳು ನಮ್ಮ ನಟ, ಆರಾಧಿಸುವ ನಟ, ಪೂಜಿಸುವ ನಟ ಎಲ್ಲ ಓಕೆ. ಕೆಲವು ವರ್ಷಗಳ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ದರ್ಶನ್ ಹಲ್ಲೆ ಮಾಡ್ತಾರೆ. ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ಕೂಡ ದರ್ಶನ್ ಪರವಾಗಿ ನಿಂತಿದ್ರಿ. ಅದು ಅವರ ಖಾಸಗಿ ಬದುಕು, ಅವ್ರ ಖಾಸಗಿ ಜೀವನ, ಗಂಡ ಹೆಂಡತಿ ಜಗಳ. ಅವರು ಕೂಡ ಬೀದಿಗೆ ಬಂದರು, ಕೋರ್ಟಿಗೆ ಹೋದರು, ಹೋರಾಟ ಆಯಿತು. ಅದಾದ ಮೇಲೆ ಎಲ್ಲ ಸರಿ ಹೋಗ್ಬಿಟ್ಟು ಅವ್ರು ಒಟ್ಟಿಗೆ ಸಂಸಾರ ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅಂತೇಳಿ ನಟ ದರ್ಶನ್ ಅವರನ್ನು ಮದುವೆ ಆಗಿದ್ದಾರೆ, 2ನೇ ವೈಫು ಅಂತ ಹೇಳ್ತಾ ಇದ್ರು ಕೂಡ ವಿಜಯಲಕ್ಷ್ಮಿ ಅದನ್ನು ಸುತಾರಾಮ್ ಒಪ್ಪೋದಕ್ಕೆ ತಯಾರಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಮತ್ತು ಪವಿತ್ರ ಗೌಡ ಇವರಿಬ್ಬರ ಫೋಟೋವನ್ನು ಪವಿತ್ರ ಗೌಡ ಆಗಾಗ್ಗೆ ಇನ್ಸ್ಟಾಗ್ರಾಮ್ಗೆ, ಟ್ವಿಟ್ಟರ್ಗೆ, ಫೇಸ್ಬುಕ್ಗೆ ಹಾಕ್ತಾ ಇದ್ದಾಗ ವಿಜಯಲಕ್ಷ್ಮಿ ಅವರಿಗೆ ಟಕ್ಕರ್ ಕೊಡ್ತಾಯಿದ್ರು. ಅರೆ, ನಾನು ಪ್ರೀತಿಸೋ ವ್ಯಕ್ತಿ ಜೊತೆ ಬದುಕೋದಕ್ಕೆ ನನಗೂ ಹಕ್ಕಿದೆ, ನಾನು ಕೂಡ ನಿನ್ನ ವಿರುದ್ಧ ಕಾನೂನು ಸಮರವನ್ನು ಸಾರುತ್ತೇನೆ ಅಂತ ಪವಿತ್ರ ಗೌಡ ಹೇಳ್ತಂಥ ಸ್ಟೇಟ್ಮೆಂಟ್ಗಳು ನಾವು ನೋಡ್ತಾ ಬಂದ್ವಿ. ಆದರೆ ಈ ವಿಚಾರ ಯಾವುದೇ ಒಬ್ಬ ನಟನ ಬದುಕಿನ ಖಾಸಗಿ ವಿಚಾರ, ಅದು ಕೊಲೆಯ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಬಹಳ ದೊಡ್ಡ ದುರಂತ. ಒಂದು ಕಡೆ ಪವಿತ್ರ ವಿಜಯಲಕ್ಷ್ಮಿ ಅವರ ಕಿತ್ತಾಟ ರಂಪಾಟವಾಗಿ ಬೀದಿಗೆ ಬೀಳ್ತಿದ್ದಾಗ ನಟ ದರ್ಶನ್ ಇದನ್ನು ಸರಿ ಮಾಡ್ಬೋದಿತ್ತು. ಆಗಲೇ ಸರಿಪಡಿಸಿದ್ದಿದ್ರೆ, ಅಧಿಕೃತವಾಗಿ ಏನಾದರೂ ಒಂದು ಡಿಕ್ಲರೇಷನ್ ಕೊಟ್ಬಿಟ್ಟಿದ್ರೆ ಈ ಬಹುಶಃ ಇಲ್ಲಿಗೆ ಮುಗಿದೋಗ್ತಾ ಇತ್ತು. ಆದರೆ ಅಭಿಮಾನಿಗಳಿಗೆ ಅದೊಂದು ದ್ವಂದ್ವವನ್ನು ಅವ್ರು ಉಳಿಸೇ ಬಿಟ್ರು. ಪವಿತ್ರಗೌಡ, ನಾನು ಮದುವೆ ಆಗಿದ್ದೀನಿ ಕಣಯ್ಯ, ಚೆನ್ನಾಗಿದ್ದೀನಿ, ನಾನು ಹೆಂಗೆ ಬೇಕಾದ್ರೆ ಇರ್ತೀನಿ, ನನ್ನ ಇಷ್ಟ,
ನನಗೆ ಎರಡನೇ ಹೆಂಡತಿ, ಮೊದಲನೇ ಹೆಂಡತಿಗೂ ಮೋಸ ಮಾಡಲ್ಲ, ಇವಳಿಗೂ ಮೋಸ ಮಾಡಲ್ಲ, ಚೆನ್ನಾಗಿ ಹೋಗ್ತೀನಿ, ಇನ್ನು ಮುಂದೆ ಈ ವಿಚಾರದ ಬಗ್ಗೆ ಯಾರೋ ಮಾತಾಡಬಾರ್ದು, ಇದು ಫುಲ್ ಸ್ಟಾಪ್ ಇಡಿ ಅಂತ ದರ್ಶನ್ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಬಹುಶಃ ಯಾವುದೇ ಅಭಿಮಾನಿ ಆಗಲಿ ಅಥವಾ ದುರಭಿಮಾನಿ ಆಗಲಿ ಅಥವಾ ವಿರೋಧಿನೇ ಆಗಲಿ ಅವರ ಖಾಸಗಿ ಬದುಕಿನ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡ್ತಿರ್ಲಿಲ್ಲ. ದರ್ಶನ್ ಆ ಪ್ರಯತ್ನವನ್ನೇ ಮಾಡಲಿಲ್ಲ. ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ವಿಜಯಲಕ್ಷ್ಮಿ ಪವಿತ್ರಗೌಡ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ಆಗ್ತಿದ್ದಾಗಲೂ ದರ್ಶನ್ ಮಾತಾಡೋಕ್ಕೆ ಹೋಗಲಿಲ್ಲ. ನಾವೆಲ್ಲ ಕಾಯ್ತಿದ್ವಿ ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತೇಳಿ. ಹಾಗೆ ಒಂದ್ಸಲ ಪವಿತ್ರಗೌಡ 10 ವರ್ಷದ ನಮ್ಮ ಸಂಬಂಧಕ್ಕೆ 10 ವರ್ಷ ಆಯ್ತು ಅಂತ ಪೋಸ್ಟ್ ಹಾಕಿದಾಗ ವಿಜಯಲಕ್ಷ್ಮಿ ನೀ ಆ ಖುಷಿ ನಿನ್ನ ಮಗಳಿದ್ದಾಳಲ್ಲ ಅದು ದರ್ಶನಿಗೆ ಹುಟ್ಟಿದ ಮಗು ಅಲ್ಲ, ಅದು ಯಾಕೆ ಫೋಟೋ ಹಾಕ್ಬಿಟ್ಟು ಸಂಭ್ರಮ ಪಡ್ತಾ ಇದೆಯಾ, ನಾಚಿಕೆ ಆಗಲ್ವಾ ಅಂತ ಇವರು ಕೂಡ ರಿಯಾಕ್ಟ್ ಮಾಡಿದರು. ಈ ಥರದ ಒಂದು ಬದಿಯ ವಿಕೋಪ ಇದ್ದರೂ ಕೂಡ, ಈ ಥರದೊಂದು ರಂಪಾಟಗಳಿದ್ದರೂ ಕೂಡ ದರ್ಶನ್ ಎಲ್ಲವೂ ಕೂಡ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಯಾವುದೋ ವೇದಿಕೆಗೆ ಹೋಗ್ತಾರೆ, ಅವಳು ಇವಳು ದರ್ಶನ್ ಕ್ಯಾರೆಕ್ಟರ್ ಅಂತ ತಗೊಂಡ್ರೆ ಒಂದು ರಗಡ್ ರಫ್ ಕ್ಯಾರೆಕ್ಟ್ರು, ಮುಲಾಜಿಲ್ಲದ ಮುಖಕ್ಕೆ ಹೊಡೆಯುವಂತೆ ಮಾತನಾಡುವ ಕ್ಯಾರೆಕ್ಟ್ರು. ನಾನು ಈಗಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು, ನಾನೇ ಹೇಳ್ತೀನಿ. ಇದೆಲ್ಲ ನೋಡ್ಕೋಬೋದು. ಒಂದ್ಸಲ ಮೀಡಿಯಾಗಳಿಗೆ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈದು ಮೀಡಿಯಾಗಳಿಂದ ಬಹಿಷ್ಕಾರಕ್ಕೊಳಗಾಗಿ ಅದಾದಮೇಲೆ ಮತ್ತೆ ಕಾಂಪ್ರಮೈಸ್ ಆಗಿ ಮತ್ತೆ ಮೀಡಿಯಾಗಳ ಸಂಪರ್ಕಕ್ಕೆ ಬಂದಂಥ ದರ್ಶನ್ ಒಂದಿಷ್ಟು ಒಂದಿಷ್ಟು ಸ್ಲ್ಯಾಂಗ್ ಬದಲಾಯಿಸ್ಕೊಳ್ಬೇಕಿತ್ತು. ಈ ಹಿಂದೆ ಒಂದ್ಸಲ ಸುಮಲತಾ ಅಂಬರೀಷ್ ತಾಯಿ ಅಂತ ಹೇಳ್ತಾ ಇರ್ತಾರೆ, ಅವ್ರಿಗೆ ಸ್ವಲ್ಪ ಮಗನ ಕೂರಿಸಿ ಸ್ವಲ್ಪ ಹೇಳೋದಲ್ವಾ, ಯಾಕಂದರೆ ಸೆಲೆಬ್ರಿಟಿ, ಲಕ್ಷಾಂತರ ಜನ ಅವರನ್ನು ಅನುಸರಿಸ್ತಾರೆ ಮತ್ತು ಆರಾಧಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ರೆಬಲ್ ಸ್ಟಾರ್ ಅಂಬರೀಷ್, ವಿಷ್ಣುವರ್ಧನ್, ಹೀಗೆ ಅನೇಕ ನಟರನ್ನು ಹಿಂಬಾಲಿಸುವ ಆರಾಧಿಸುವ ಅಭಿಮಾನಿಗಳು ಜನ ಇಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಒಂದು ಪ್ರೇಕ್ಷಣೀಯ ಸ್ಥಳ ಆಗಿದೆ. ಪ್ರತಿದಿನ ಸಾವಿರಾರು ಜನ ಹೋಗ್ಬಿಟ್ಟು ಪೂಜೆ ಮಾಡಿ ಬರ್ತಾರೆ. ಆ ಮಟ್ಟಿಗೆ ಅಭಿಮಾನಿಗಳ ಹೃದಯದಲ್ಲಿ ಪರಿಶುದ್ಧವಾಗಿ ಕೂತ್ಕೊಂಡಂಥ ನಟರವರು. ಇದೇ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ, ಇದೇ ರಾಜ್ಕುಮಾರ್ ತೀರ್ಕೊಂಡಾಗ ಏನು ಜನ ಸೇರಿದ್ರು? ಲಕ್ಷಾಂತರ ಜನ ಸೇರ್ತಾರೆ. ಯಾಕೆ ಸೇರ್ತಾರೆ? ಯಾಕಂದರೆ ಅಭಿಮಾನಿಸುವ ಆರಾಧಿಸುವ ಒಬ್ಬ ವ್ಯಕ್ತಿ ಸಡನ್ನಾಗಿ ಕಣ್ಮರೆ ಆಗ್ಬಿಟ್ನಲ್ಲ, ಅಥವಾ ಕಣ್ಮರೆ ಆಗ್ಬಿಟ್ನಲ್ಲ, ಇನ್ನು ನಮ್ಮ ಆರಾಧ್ಯ ದೈವ ಎಲ್ಲಿ? ಹಾಗಾಗಿ ಈ ಜನ ಒಂದು ಹುಚ್ಚರ ಥರ ಅಭಿಮಾನಿಸ್ತಾರೆ. ಹಾಗಾಗಿ ಅಭಿಮಾನಕ್ಕೆ ಯಾವತ್ತೂ ಬಹುಪರಾಗ್ ಅಭಿಮಾನವೇ ಹಾಗೆ. ಎಷ್ಟು ಅಭಿಮಾನಿ ಒಬ್ಬ ಬರ್ತ್ಡೇ ವಿಶಸ್ ಮಾಡೋಕ್ಕಂತ ಹೋಗಿ ಸುಸೈಡೇ ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ಸುಸೈಡ್ ಮಾಡ್ಕೊಳ್ಳೋದು ಬೆಂಕಿ ಹಚ್ಕೊಂಡ್ಬಿಡ್ತಾನೆ ಸೀಮೆಣ್ಣೆ ಹಾಕಿ. ಏನಿದು? ಎಷ್ಟು ನೋಡೋಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆ ಲೆವೆಲ್ಗೆ ಒಂದು ಸಿನಿಮಾ ಯಾವ ಥರದಲ್ಲಿ ಜನರನ್ನು ಸೆಳೆಯುತ್ತೆ ಅಂದರೆ ರಾಜಕೀಯ ನೇತರನ್ನಾಗಿ ಮಾಡುತ್ತೆ. ಯಾರನ್ನಾದರೂ ರಾಜಕೀಯದಲ್ಲಿ ಗೆಲ್ಲಿಸಿಕೊಂಡು ಬರುವಷ್ಟು ತಾಕತ್ತು ಆ ಸಿನಿಮಾ ನಟರಿಗಿರುತ್ತೆ, ನಟಿಯರಿಗಿರುತ್ತೆ. ಆ ಲೋಕ ಹಾಗೆ, ಮನರಂಜನೆ ಬಣ್ಣದ ಜಗತ್ತಂದ್ರೇ ಹಾಗೆ. ಹಾಗಾಗಿ ಅಲ್ಲಿ ಹುಚ್ಚು ಅಭಿಮಾನಿಗಳಿರ್ತಾರೆ. ತಾವು ಆರಾಧಿಸುವ ನಟನ ಸ್ಟೇಟ್ಮೆಂಟ್ಗೆ ಸ್ಟಿಕ್ ಆನ್ ಆಗುವ, ಅವರು ಹೇಳುವ ಮಾತನ್ನು ಚಾಚು ತಪ್ಪದೆ ಪಾಲಿಸುವ, ಅವರಿಗೋಸ್ಕರ ಪ್ರಾಣವನ್ನೇ ಕೊಡುವಂಥ ಅನೇಕ ಕೋಟ್ಯಾಂತರ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅಂಬರೀಷ್ ಅವರು ಅಭಿಮಾನಿಗಳಿಗೆ ಆ ಮಗ ಈ ಮಗ ಅಂತ ಬೈದ್ರೇ ಖುಷಿ ಆಗೋದಂತೆ. ನಾರ್ಮಲಾಗಿ ಮಾತಾಡ್ಬಿಟ್ರೆ ಇದು ನಮ್ಮ ಅಂಬರೀಷ್ ಅಣ್ಣ ಅಲ್ಲ ಅಂತ ಹೇಳೋರಂತೆ. ಆಮೇಲೆ ನಿನ್ನೆ ರಾತ್ರಿ 4:15 ತನಕ ಬಿಟ್ಟಿಲ್ಲ, ಬೆಳಗಿನ ಜಾವ 4:15 ತನಕ ಇನ್ನು ತಿರ್ಗಾ ಮಲಗಿ ಎದ್ದು ಬಂದು ನಿಂತ್ಕೊಳ್ಳೋಕ್ಕಾಗತ್ತೆ? ನಾವು ಇರೋ ಇಲ್ಲ ಲೈ ಈ ದರ್ಶನ್ ಬೈದು ಮಾತಾಡ್ಸಿದ್ರೆ ಖುಷಿ ಪಡೋರು. ಈಗ ಅವ್ರ ಬರ್ತ್ಡೇ ಬರ್ತಿದ್ದಾಗ ಏನು ಜನ ಸೇರ್ತಾ ಇದ್ರು, ಯಾವ ಥರ ಅವರು ಅಭಿಮಾನಿಗಳ ಜೊತೆ ವರ್ತಿಸ್ತಿದ್ರು, ಚೆನ್ನಾಗಿ ವರ್ತಿಸ್ತಿದ್ರು. ಅವ್ರ ಬಾಡಿಗಾರ್ಡ್ಗಳು ಅಭಿಮಾನಿಗಳು ತಳ್ತಿದ್ದಾಗ ಯಾಕೋ ಅಂತ ಹೇಳ್ಬಿಟ್ಟು ತನ್ನ ಒಬ್ಬ ಪಕ್ಕದಲ್ಲಿ ಕೂತಂತ ಬಾಡಿಗಾರ್ಡಿಗೆ ತಲೆಗೆ ಹೊಡೆದಿರೋಂಥ ಘಟನೆಗಳು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಯಿತು. ಹೇಗೆ ನಿಂದು ತಾಯಿ ಗುಣ ಕಾಟರ ಸಿನಿಮಾದಲ್ಲಿ ಹಾಡಿದೆ. ಹೀಗೆಲ್ಲ ಬಂದಂಥ ದರ್ಶನ್ ಕೆಲವು ಉಡಾಫೆ ರೀತಿಯಲ್ಲಿ ಬದುಕಿದ್ರು. ಅವರ ಹಾವಭಾವ, ಕುಡಿದ್ರೆ ಆ ಮನುಷ್ಯನೇ ಅಲ್ಲ, ಕುಡಿಯೋದು ಬಿಡೋದು ಅವರಿಷ್ಟ, ಅವ್ರ ಖಾಸಗಿ ಬದುಕು. ಆ ನಟ ಕುಡಿತಿರಲಿಲ್ಲ, ಆತ ಮಾದರಿಯಾಗಿದ್ದ. ಈತ ಇನ್ನೊಬ್ರಿಗೆ ಮಾದರಿ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಕುಡ್ಕೊಂಡಿರಲಿ ಬಿಡಿ, ಅದು ಕುಡಿತ ಅವ್ರದ್ದು ಸ್ವಂತ. ಆದರೆ ಮತ್ತು ಕೆಲವು ಸಲ ಅಪಾಯವನ್ನು ತಂದುಬಿಡ್ತಾ. ಇದೀಗ ಆ ವಿಜುವಲ್ಸ್ ಇರೋದು ಸ್ಟೋನಿ ಗ್ರೂಪ್ನಲ್ಲಿ ಶನಿವಾರ ಮಧ್ಯರಾತ್ರಿ ಅವರು ಪಾರ್ಟಿಯನ್ನ ಮಾಡ್ತಾರೆ. ಪಾರ್ಟಿಯಲ್ಲಿ ಕುಡ್ಕೊಂಡು ಅದಾದ ನಂತರ ಮಿಡ್ ನೈಟ್ ಒಂದು 3:30ಕ್ಕೆ ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಪವಿತ್ರಗೌಡಿಗೆ ಅಶ್ಲೀಲವಾಗಿ ಕೆಟ್ಟದಾಗಿ ಬೈದಿದ್ದಕ್ಕೆ ಅವನನ್ನು ಎತ್ತಾಕ ಬಂದು ಶೆಡ್ಡಲ್ಲಿ ಹಾಕಿ ಹೊಡಿತಿರ್ಬೇಕಾದ್ರೆ ದರ್ಶನ ಹೊಡೆದಿದ್ದಾರೆ, ಒದ್ದಿದ್ದಾರೆ, ಬೆಳ್ತಾಣ ಹೊಡೆದಿದ್ದಾರೆ. ಅವಾಗ ಕುಡ್ದಿದ್ರು ಇವರು, ಕಂಟ್ರೋಲ್ ಇರಲಿಲ್ಲ. ಎಲ್ಲ ಆದಮೇಲೆ ನೋಡಿದ್ರೆ ಆತ ಸತ್ತೋಗಿದ್ದ. ಏನಾದರೂ ಮಾಡ್ರು ಅದನ್ನು ತೆಗೆದು ಮೋರಿಗೆ ಎಸಿರೋ ಅಂತ ಹೇಳ್ಬಿಟ್ಟು ದರ್ಶನ್ ಹೊರಟೋದ್ರು. ಹೀಗೆ
ಅನೇಕ ನ್ಯೂಸ್ಗಳು ಬರ್ತಿದೆ. ಆಗ ಅವ್ರು ಹೇಳಿದ್ರೋ, ಬೆಲ್ಟಲ್ಲಿ ಹೊಡೆದ್ರೋ, ಬೋದ್ರೋ, ಎಲ್ಲದೂ ಕೂಡ ತನಿಖೆ ಕರೆಕ್ಟಾಗಿ ಮುಗಿದ ಮೇಲೆ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ. ಇವತ್ತು ಬೆಳಗ್ಗೆ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಜಿಮ್ಮಿಗೆ ಹೋಗಿದ್ದಾರಂತೆ. ನನಗೆ ಆಶ್ಚರ್ಯ ಆಗೋದಂದರೆ ದರ್ಶನ್ ಜಿಮ್ಮಿಗೆ ಹೋಗಿದ್ರಂತೆ. 9ನೇ ತಾರೀಕು ಕೊಲೆ ಆಗಿದೆ, ಇವತ್ತು 11ನೇ ತಾರೀಕು, 2 ದಿವಸದಲ್ಲೇ ಜಿಮ್ಮಿಗೆ ಹೋಗ್ತಾರೆ. ಅಕಸ್ಮಾತ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ವ್ಯಕ್ತಿ ಅಥವಾ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ವ್ಯಕ್ತಿ ಜಿಮ್ಮಿಗೆ ಹೋಗ್ಬಿಟ್ಟು ಸಾಧ್ಯ ಇದೆಯಾ? ಯಾಕಂದರೆ ಯಾವುದಾದ್ರು ಒಂದು ಕೃತ್ಯದಲ್ಲಿ ಭಾಗವಹಿಸಿದ ಮೇಲೆ ಜಿಮ್ ಮಾಡೋದಕ್ಕೂ ಮನಸ್ಸು ಹೇಗೆ ಹೋಗುತ್ತೆ? ಇನ್ನೊಂದು ಯಾವುದಾದ್ರು ಆ್ಯಕ್ಟಿವಿಟೀಸ್ಗೆ ಮನಸ್ಸು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಅಥವಾ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಡೌಟ್ ಬರಬಾರ್ದು ಅಂತ ಅವ್ರು ಹಾಗೆ ಮಾಡಿರಬಹುದಾ? ಈ ಥರ ಅನೇಕ ಪ್ರಶ್ನೆಗಳು ಬರ್ತವೆ. ಆದರೆ ಎಲ್ಲದಕ್ಕೂ ಒಂದು CCTV ದೃಶ್ಯಗಳು, ಟೆಕ್ನಿಕಲಿ ಪೊಲೀಸರು ಏನಾದರೂ ಕರೆಕ್ಟಾಗಿರುವಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರೆ, ಜೊತೆಗೆ ಅರೆಸ್ಟ್ ಆಗಿರುವಂಥ 10 ಜನರಲ್ಲಿ ಸುಮಾರು 4 ಜನ ದರ್ಶನ್ ಪಾತ್ರದ ಬಗ್ಗೆ ಬಾಯಿ ಬಿಟ್ಟಿದ್ದಕ್ಕೆ ಇದೆಲ್ಲ ಮುಂದುವರೆದಿದೆ ಅಂತಲೂ ಹೇಳಲಾಗ್ತಿದೆ. ಇನ್ನು ಕೊಲೆಗೆ ಸಂಬಂಧಪಟ್ಟ ದರ್ಶನ್ ಲಾಯರ್ಗಳು ಅವ್ರದ್ದೇನು ಫಾರ್ಮಾಲಿಟೀಸ್ ಫಾಲೋ ಮಾಡಬೇಕು ಮಾಡ್ತಿದ್ದಾರೆ. ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಲಾಯರ್ ನೇಮಕ ಮಾಡಿ ಅವರು ಕೂಡ ಗಂಡನ ಪರವಾಗಿ ಗಟ್ಟಿಯಾಗಿ ನಿಂತುಬಿಟ್ಟಿದ್ದಾರೆ. ಅವರು ಮಾತಾಡಿದ್ರಂತೆ, ನಾನು ಏನೂ ಮಾಡಿಲ್ಲ, ನನಗೇನೋ ಸಿಕ್ಕಾಕೊಳ್ತಾ ಇದ್ದೀನಿ, ಹಾಗೆ ಹೀಗೆ ಅಂತ ಏನೋ ಮಾತುಕತೆ ಆದಾಗ ತನ್ನ ಗಂಡನ ಕಾಪಾಡ್ಕೊಳ್ಳೋಕ್ಕೆ ವಿಜಯಲಕ್ಷ್ಮಿ ಕೂಡ ಆ ಕಡೆ ಕೇಳಿದಿರಂತ ಕೇಳ್ಪಟ್ಟೆ ಸ್ನೇಹಿತರೆ. ರೇಣುಕಾಸ್ವಾಮಿ ಅಣ್ಣ ಅದಕ್ಕೆ ಚೆನ್ನಾಗಿರಲಿ, ವಿಜಯಲಕ್ಷ್ಮಿ ದರ್ಶನ ಅಣ್ಣ ಚೆನ್ನಾಗಿರಲಿ, ಇವರು ಸಂಸಾರ ಚೆನ್ನಾಗಿರ್ಬೇಕಂದ್ರೆ ಈ ಪವಿತ್ರ ಗೌಡ ಅವರಿಂದ ದೂರ ಆಗಬೇಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೋಸ್ಕರ ಆಕೆ ಕೆಡ್ದಾಗ ಬೈತಾನೆ. ಅಲ್ಲಿಂದ ತೊಲಗು ಅನ್ನೋ ಆ್ಯಂಗಲಲ್ಲಿ ಮಾತಾಡ್ತಾನಂತೆ. ಯಾವ ಥರದ ಮೆಸೇಜ್ ಮಾಡ್ತಿದ್ದ, ಏನು ಮೆಸೇಜ್ ಮಾಡ್ತಿದ್ದ, ಅದು ದರ್ಶನ್ಗೆ ಅಥವಾ ದರ್ಶನ್ ಟೀಮ್ಗೆ ಅದು ಅದ್ಯಾಕೆ ಆ ಲೆವೆಲಿಗೆ ಸಿಟ್ಟು ತರಿಸ್ತು. ಅವನನ್ನು ಕಿಡ್ನ್ಯಾಪ್ ಮಾಡಿ ಎಲ್ಲ ಸಣ್ಣ ಅಪೋಲೋದಲ್ಲೆಲ್ಲ ಕೆಲಸ ಮಾಡ್ತಿದ್ದಂತೆ, ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದ. ಒಬ್ಬನೇ ಮಗ, ಮದುವೆ ಆಗಿತ್ತು, ಹೆಂಡತಿ 5 ತಿಂಗಳ ಗರ್ಭಿಣಿ, ಏನೂ ಇಲ್ಲದ ಬಡ ಕುಟುಂಬ, ಅಭಿಮಾನಿಗಳು, ಅಭಿಮಾನ. ನನ್ನ ಮನೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನಡ್ಕೊಂಡು ನನ್ನ ಕುಟುಂಬ ಚೆನ್ನಾಗಿ ಇಟ್ಕೋಬೇಕು, ಅದೆಲ್ಲ ಇನ್ನೊಬ್ಬ ಅಭಿಮಾನಿಯ ಫ್ಯಾಮಿಲಿ ಚೆನ್ನಾಗಿ ಮಾಡ್ಬೇಕು ನಾವು. ಯಾಕೆ ಇಷ್ಟೊಂದು ಅಭಿಮಾನ? ತೀರಾ ಅವ್ರ ಖಾಸಗಿ ಬದುಕಿನ ಪ್ರಶ್ನೆಯನ್ನು ಮಾಡ್ತಾ ಅಣ್ಣ ಅದಕ್ಕೆ ಚೆನ್ನಾಗಿರಲಿ, ಒಳ್ಳೆ ಅಭಿಮಾನನೇ, ಚೆನ್ನಾಗಿರಲಿ ಅಂತ ಬಯಸಿದ್ದು ಒಂದು ಒಳ್ಳೆ ಮನಸ್ಸಿನ ನಿರ್ಧಾರನೇ. ಆದರೆ ಅದನ್ನು ಅವ್ರು ಸ್ವೀಕಾರ ಮಾಡೋ ಮನಸ್ಥಿತಿಯಲ್ಲಿ ಇರಲಿಲ್ವಲ್ಲ. ಪವಿತ್ರ ಗೌಡ ದರ್ಶನಿಗೆ ಹೇಳ್ತಾರಂತೆ, ಏನೋ ನನಗೆ ಯಾರೋ ಬೈತಾ ಇದ್ದಾನೆ ಅಂತ. ಅವ್ನು ಯಾರು ಪತ್ತೆ ಹಚ್ತಾರೆ, ಇವನು ಹುಡುಗನ ಬಿಡ್ತಾರೆ, ಫಸ್ಟ್ ಎತ್ತಾಕೊಂಡ್ಬರ್ತಾರೆ, ಕಿಡ್ನ್ಯಾಪ್ ಪ್ರಕರಣ, ಕೂಡಾಕಿ ಹೊಡಿತಾರೆ, ಸತ್ತೋಗಿದ್ದಾನೆ, ಕೊಲೆ ಪ್ರಕರಣ. ಅದಾದಮೇಲೆ ರೇಣುಕಾಸ್ವಾಮಿ ಹೆಣ್ಣನ್ನು ತಗೊಂಡೋಗಿ ಎಲ್ಲೋ ಸುಮನಹಳ್ಳಿ ಮೋರೆ ಹತ್ರ, ಬೆಂಗಳೂರಿನ ಸುಮನಹಳ್ಳಿ ಅಂತ ಬರುತ್ತೆ, ಅಲ್ಲಿ ಮೋರೆ ಹತ್ರ ಬಿಸಾಕ್ತಾರೆ. ಸಾಕ್ಷ್ಯ ನಷ್ಟದ ಪ್ರಕರಣ, ಈ ಥರ ಗಂಭೀರವಾದ ಪ್ರಕರಣಗಳು ಇವ್ರ ಮೇಲೆ ದಾಖಲಾಗ್ತದೆ. ತೀರಾ ನಾಯಿ ಎಳೆದು ಹಾಕ್ಬೇಕಾರೆ ಅಲ್ಲಿರೋವಂಥ ಒಬ್ಬ ಅಪಾರ್ಟ್ಮೆಂಟಿನ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ, ಅದನ್ನು ಒಂದು ಹೆಣ ಎಳೆದಿದ್ದಾರೆ, ಯಾವುದೋ ನಾಯಿ ಎಳ್ಕೊಂಬರ್ತಾ ಇದೆ ಅಂತೇಳಿ. ಪೊಲೀಸರು ಆಮೇಲೆ ಎನ್ಕ್ವೈರಿ ಮಾಡೋಕ್ಕೆ ಹೋಗ್ತಾರೆ. ಎನ್ಕ್ವೈರಿ ಮಾಡ್ಬೇಕು, ಯಾವ ಸೂಸೈಡ್ ಕೇಸ್ ಇರ್ಬೋದು ಅಂತ ನೋಡ್ತಾರೆ. ಮೈ ತುಂಬ ಗಾಯ ಆಗಿರುತ್ತೆ ಅವರಿಗೆ. ಇನ್ನು ಪೊಲೀಸರು ಅವ್ರವ್ರ ಸ್ಟೈಲಲ್ಲಿ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ. ಇಮಿಡಿಯೇಟಾಗಿ ಯಾರು ಬಿಸಾಕಿದ್ರು ಇನ್ನೊಂದು ಪತ್ತೆ ಹಚ್ಚೋ ಟೈಮಲ್ಲಿ ಒಂದಿಷ್ಟು ಜನ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಪ್ರೂವಲ್ ಆಗ್ತಾರೆ. ನೋಡಿ, ನಾವೇ ಮಾಡಿದ್ದು, ಯಾವುದೋ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಗೆ, ಯಾವುದೋ ಜಮೀನು ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ನಾವೇ ಅವ್ರನ್ನ ಕೊಲೆ ಮಾಡಿದ್ದೀವಿ ಅಂಥೇಳಿ ಒಂದು 3-4 ಜನ ಹೋಗ್ಬಿಟ್ಟು ಅಪ್ರೂವಲ್ ಆಗ್ತಾರೆ. ಆದರೆ ಪೊಲೀಸರು ಎನ್ಕ್ವೈರಿ ಗೊತ್ತಲ್ಲ, ಪೊಲೀಸರು ಅವರು ಪಾತಾಳಕ್ಕೆ ಹೋದ್ರೂ ಬಿಡಲ್ಲ, ಕೈ ಹಾಕ್ಬಿಟ್ಟು ಹೇಳ್ಕೊಂಡು ತರ್ತಾರೆ. ಅಂದಂಗೆ ಈ ಪ್ರಕರಣದಲ್ಲಿ ಪೊಲೀಸರ ಎನ್ಕ್ವೈರಿಯಲ್ಲಿ ಕೆಲವರು ಯಾರು ದರ್ಶನ್ ಹೆಸರನ್ನು ಬಾಯಿಬಿಡ್ತಾರೆ. ದರ್ಶನ್ ಯಾವುದೇ ಕಾರಣಕ್ಕೆ ನಮ್ಮ ಹೆಸರು ಬರಲ್ಲ ಈ ಪ್ರಕರಣದಲ್ಲಿ ಅಂತ ಅಂದ್ಕೊಂಡಿದ್ರೇನೋ ಅವ್ರನ್ನ ತಕೊಂಡು ಬಂದಿದ್ದಾರೆ. ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು, ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ. ನೋಡಿ ಸ್ನೇಹಿತರೆ, ಒಂದು ಮೋಹ, ಒಂದು ಹೆಣ್ಣು ಮಗಳ ಮೋಹ, ಆ ಮೋಹದಿಂದ ಸ್ವಂತ ಬದುಕು ಕೂಡ, ಮೊದಲ ಪತ್ನಿಯ ಜೊತೆ ವಿರಸ, ಜಗಳ ಇನ್ನಿತರೆ ನಡೀತಿರ್ಬೇಕಾದ್ರೆ ಇದು ಯಾವುದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಯಾರಿಗೆ? ಅವರ ಫಾಲೋವರ್ಸಿಗೆ, ಅವರ ಹಿಂಬಾಲಕರಿಗೆ, ಅವರ ಅಭಿಮಾನಿಗಳಿಗೆ. ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಎಲ್ಲ ರಾಜ್ಕುಮಾರ್ ಫ್ಯಾಮಿಲಿ, ಅಂಬರೀಷ್ ಫ್ಯಾಮಿಲಿ, ಪುನೀತ್ ಫ್ಯಾಮಿಲಿ, ಈ ಥರ ಕಂಪ್ಯಾರಿಸನ್ ಮಾಡಿ ನೋಡ್ತಾರೆ. ಹಾಗಿರ್ಬೇಕಲ್ಲ ನಮ್ಮಣ್ಣ ಹಿಂಗಿರ್ಬೇಕಲ್ಲ, ಚೆನ್ನಾಗಿರ್ಬೇಕಲ್ಲ, ಈ ಥರ ಯೋಚನೆ ಮಾಡುವಂಥ ಅಭಿಮಾನಿ ವರ್ಗ ಯಾಕೋ ಇದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು.
ಆ ಕ್ಷಣದಲ್ಲಿ ದರ್ಶನ್ ಅವರು ಇದನ್ನು ಒಂದು ಈಸಿಯಾಗಿ ಇತ್ಯರ್ಥ ಮಾಡ್ಕೋಬೋದಿತ್ತು. ಒಂದು ಅಕ್ರಮ ಸಂಬಂಧನೋ, ಅನೈತಿಕ ಸಂಬಂಧನೋ, ಇಲ್ವ ಎರಡನೇ ಸಂಬಂಧನೋ, ಇಲ್ಲ ಎರಡನೇ ಮದುವೆನೋ, ಭಾಳ ದೊಡ್ಡ ಘೋರವಾದ ಅಪರಾಧ ಏನೂ ಅಲ್ವಲ್ಲ. ಈಗ ಆಯ್ತಲ್ಲ, ಇದಕ್ಕಿಂತ ಘೋರ ಅಪರಾಧನ. ಇವತ್ತು ಈ ಕೇಸ್ನಲ್ಲಿ ನಾನು ಇಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಪ್ರೂವ್ ಮಾಡಿ ಸಾಬೀತು ಮಾಡಿ ಹೊರಗೆ ಬರೋದಕ್ಕೆ ಕಷ್ಟ ಇದೆ. ನಮ್ಮ ಹುಡುಗರಿಗೆ ನಾನು ಸ್ವಲ್ಪ ವಿಚಾರಿಸಿ ಅಂತ ಹೇಳಿದೆ, ಆದರೆ ಅವ್ರು ಕೊಲೆನೇ ಮಾಡಿಬಿಟ್ರು ಅಂತ ಸ್ಟೇಟ್ಮೆಂಟಿಗೆ ಕೋರ್ಟು ಅಷ್ಟು ಈಸಿಯಾಗಿ ಏನೋ ಹೇಳಿದ್ನಂತೆ, ಏನೋ ಕೊಲೆ ಮಾಡಿದಂತೆ ಇವ್ನು ಬಿಟ್ಬಿಟ್ರು ಅಂತ ನಾನು ಹೇಳಲ್ಲ. ಕೊಲೆ ಮಾಡೋದಕ್ಕೆ ಪ್ರೇರೇಪಿಸಿದ್ಯಾ? ಕೊಲೆ ಆಯ್ತದು. ನೀನು ಹೊಡೆಯೋದಕ್ಕೆ ಹೇಳೋದಕ್ಕಾದ್ರೂ ನೀನು ಯಾರು? ವಿಚಾರಿಸೋಕ್ಕೆ ಹೇಳೋದಕ್ಕಾದ್ರೂ ನೀನು ಯಾರು? ಒಬ್ಬನ ಎತ್ತಾಕ ಬಂದುಬಿಟ್ಟು ಶೆಡ್ಡಲ್ಲಿ ಕೂಡ ಹಾಕೋಕ್ಕೆ ನೀನು ಯಾರು? ಅವ್ನು ತಪ್ಪು ಮಾಡಿದಾನೋ, ಅಷ್ಟೆಲ್ಲ ಮೆಸೇಜ್ ಕಳಿಸಿದಾನೋ, ಬೆದರಿಕೆ ಹಾಕಿದಾನೋ, ಇಲ್ಲ ಹೊಡೆದ್ನೋ, ಬಡದ್ನೋ, ಇಲ್ಲ ಏನು ಮಾಡೋದ್ನೋ, ಅವನನ್ನು ಎನ್ಕ್ವೈರಿ ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ ಅಂತ ಇದೆ, ಪೊಲೀಸ್ ಇದೆ, ಕಾನೂನಿದೆ. ಹೋಗಿ ದರ್ಶನ್ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಿತ್ತು. ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ನು ಅರೆಸ್ಟ್ ಮಾಡಿಸ್ಬೇಕಿತ್ತು. ಈ ಥರ ನನ್ನ ಖಾಸಗಿ ಬದುಕಿನ ಬಗ್ಗೆ ಹೀಗೆ ಮಾತಾಡ್ತಿದ್ದಾನಂತ. ಹಾಗಾಗಿ ಅವ್ನು ಎತ್ತಕ ಬನ್ನಿ, ಶೆಡ್ಡಿಗೆ ಹಾಕಿ, ಬುದ್ಧಿ ಕಲಿಸಿ, ಇಷ್ಟೇ ಸ್ಟೇಟ್ಮೆಂಟ್ ನಂದು, ಆ ಕೊಲೆಗೂ ನನ್ನ ಪಾತ್ರ ಇಲ್ಲ ಅಂದರೂ ಕೂಡ ಕೊಲೆಯನ್ನು ಮಾಡಿಸಿದ ಪ್ರಕರಣದಲ್ಲಿ ದರ್ಶನ್ ತಗಲಾಕೊಳ್ಳೋದು ನಿಶ್ಚಿತ. ದರ್ಶನೇ ಕೊಲೆ ಮಾಡ್ಬೇಕಂತಿಲ್ಲ, ಕೊಲೆ ಮಾಡಿಸಿದ್ದು ದರ್ಶನ್ ಅಂತ ಆಗುತ್ತೆ ಈ ಕೇಸ್ನಲ್ಲಿ. ಕರೆಕ್ಟಾಗಿ ಈ ಕೇಸು ಹೋದರೆ, ಯಾಕಂದರೆ ಪವಿತ್ರ ಗೌಡಕ್ಕೆ ಸಂಬಂಧಪಟ್ಟಂಗೆ ನಡೆದ ವಿಚಾರ. ರೇಣುಕಾಸ್ವಾಮಿ ಎತ್ತಕ ಬಂದಿದ್ದು ನಿಜ, ಶೆಡ್ಡಿಗೆ ಹಾಕಿದ್ದು ನಿಜ, ಹೊಡೆದವ್ರು ಇವರು ಸಹಚರರೇ, ಅವರಲ್ಲಿ 4 ಜನ ಬಾಯಿ ಬಿಟ್ಟಿದ್ದಾರೆ. CCTV ಫುಟೇಜಲ್ಲಿ ಇವರು ಜೀಪ್ ಓಡಾಡೋದು ಕಾಣಿಸಿದೆ. ಇನ್ನು ಟೆಂಟ್ ಒಳಗಡೆ ಏನೇನಿದೆಯೋ, ಶೆಡ್ ಒಳಗಡೆ ಏನೇನು ಫುಟೇಜ್ಗಳು ಸಿಕ್ಕಿದೆಯೋ ಅದು ಪೊಲೀಸರ ಹತ್ರ ಇದೆ. ಇವನ್ನೆಲ್ಲ ಮೀರಿ ಕೂಡ ದರ್ಶನ್ ಆ ಹತ್ಯೆಯಲ್ಲಿ ಇಲ್ಲವೇ ಇಲ್ಲ ಅಂದರೂ ಕೂಡ, ಆದರೆ ಒಂದಿಷ್ಟು ಡೆವಲಪ್ಮೆಂಟ್ ಹತ್ತಿಲ್ಲ. ಅವ್ನು ಬಂದಾಗಿಂದ ಹಿಡಿದು ಕೊಲೆ ಆಗುವವರೆಗೂ ಅಷ್ಟಕ್ಕೂ ಇವ್ರ ಪಾತ್ರ ಇದೆ ಅನ್ನೋದು ಕನ್ಫರ್ಮ್ ಆಗೇ ಆಗ್ತದೆ ಸ್ನೇಹಿತರೆ. ಹಾಗಾಗಿ ದರ್ಶನ್ ಅಷ್ಟು ಈಸಿಯಾಗಿ ಈ ವಿಚಾರದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಭಿಮಾನಿಗಳು ಕೊಲೆ ಕೇಸ್ ಆದಮೇಲೂ ಕೂಡ ಡಿ ಬಾಸ್, ಜೈ ಬಾಸ್, ಜೈಕಾರ ಇವೆಲ್ಲ ಯಾಕೆ ಮಾಡ್ತೀರಾ? ಅಲ್ಲೇ ಒಬ್ಬ ಅಮಾಯಕನ ಕೊಲೆ ಆಗಿದೆ, ಅವನದು ಒಂದು ಜೀವನೇ ಅಲ್ವಾ. ನೀವು ಹೇಗೆ ಒಬ್ಬ ನಟನ ಜೀವನದ ಬಗ್ಗೆ ಯೋಚನೆ ಮಾಡ್ತಿರೋ, ಒಂದು ಜೀವದ ಬಗ್ಗೆ, ಅಮಾಯಕ ಜೀವ ಅದು, ದಿಕ್ಕು ದಸೆ ಇಲ್ಲ. ದರ್ಶನ್ ಕೊಲೆ ಕೇಸಲ್ಲಿ ತಗಲಾಕೊಂಡು ಜೈಲಿಗೆ ಹೋದರೆ ಅವ್ರ ಕುಟುಂಬ ಏನು ಬೀದಿ ಪಾಲಾಗಲ್ಲ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿ ಉಳ್ಕೊಳ್ತವೆ ಅಷ್ಟೇ. ಆದರೆ ಅಮಾಯಕರಿ, ಬಡವ, ಒಬ್ಬನೇ ಮಗ, ಇಡೀ ಕುಟುಂಬ ಬೀದಿಗೆ ಬಿತ್ತು. ಒಂದು ಕೊಲೆ ಇಡೀ ಕುಟುಂಬನ ಬೀದಿಗೆ ತಂತು. ಯಾರು ಅವ್ರನ್ನ ನೋಡ್ಕೊತಾರೆ? ಯಾರು ಅವ್ರ ದಿಕ್ಕು? ಅವ್ರ ಪರವಾಗಿ ಒಂದಿಷ್ಟು ಮೀಡಿಯಾ ಅಭಿಮಾನಿಗಳೇ, ಈ ತಿಂಗಳು 28 ವರ್ಷ ಇತ್ತು. ಈ ಅನಾಪರದೇಶಿ ಮಗನ ಕೊಲೆ ಮಾಡಿದ್ದಾರೆ. ಅವನು ಉದ್ಧಾರ ಆಗ್ತಾರ? ಅವನಿಗೆ ನ್ಯಾಯ ಸಿಗುತ್ತೆ ಮೇಲೆ? ಕೇವಲ ಡಿ ಬಾಸ್, ಜೈ ಬಾಸ್ ಮಾಡೋಣ, ಮೆರೆಸಿ. ಪುನೀತ್ ರಾಜ್ಕುಮಾರ್ ಆರಾಧಿಸ್ತಾರಲ್ವ ನಾವು, ಇದೇ ದರ್ಶನ ಎತ್ತಿ ಮೆರೆಸ್ದೋರಲ್ವಾ. ಆದರೆ ಇಂಥ ಪ್ರಕರಣದಲ್ಲೂ ಕೂಡ ಜೈಕಾರ ಯಾಕೆ? ಕೊಲೆ ಕೇಸ್ ತಾನೆ, ನಾನೇನು ಮಾಡೇ ಇಲ್ಲ, ನನ್ನ ಪಾತ್ರನೇ ಇಲ್ಲ, ಆ ಜೀಪಲ್ಲಿ ನಾನು ಹೋಗೇ ಇಲ್ಲ, ಬೇರೆ ಯಾರೋ ಹೋಗಿದ್ದು, ನನಗೆ ಸಂಬಂಧನೇ ಇಲ್ಲ, ಪವಿತ್ರ ಗೌಡಗೂ ನಂಗೆ ಸಂಬಂಧ ಇಲ್ಲ, ರೇಣುಕಾಸ್ವಾಮಿಗೂ ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ ಅನ್ನೋದು ಪ್ರೂವ್ ಆಗುತ್ತಲ್ಲ. ದರ್ಶನ್ ಈ ಇದರಲ್ಲಿ ಕಂಪ್ಲೀಟ್ ಝೀರೋ ಅನ್ನೋದು ಪ್ರೂವ್ ಆಗುತ್ತಲ್ಲ. ಆಮೇಲೆ ಹಾಕೋಣ ಜೈಕಾರ. ಡಿ ಬಾಸ್ ಈಗ ಸ್ವಲ್ಪ ಅಮಾಯಕ ಒಂದು ಜೀವನ ಕೂಡ ನರಳಿ ಸತ್ತಿದೆ ಸ್ವಾಮಿಗಳೇ, ಅಭಿಮಾನಿಗಳೇ. ಅವ್ರ ಬಗ್ಗೆ ಸ್ವಲ್ಪ ಕನಿಕರ ಇರಲಿ. ಎಲ್ಲ ಜೀವನ ಒಂದೇ. ಅಷ್ಟರ ಮಟ್ಟಿಗೆ ಸ್ವಲ್ಪ ಸೆನ್ಸ್ ಇಟ್ಕೊಂಡು ಇಂಥ ಸೆನ್ಸಿಟಿವಿಟಿ ವಿಚಾರದಲ್ಲಿ ಸ್ವಲ್ಪ ಪ್ರಬುದ್ಧರಾಗಿ ವರ್ತಿಸೋಣ. ನಮಸ್ಕಾರ.